ಇವರು ಒಂದೇ ಮಾತಾಡಿದ ನಂತರ ಶುಭ ಹಾರೈಕೆಯನ್ನ ಹೇಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಬಹಳ ಒಂದು ಸಂತೋಷದ ಸಮಾರಂಭ. ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂತಹ ಮಂಜು ಅವರ ಒಂದು ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಸೇರಿದ್ದೀವಿ. ನಾನು ನಾರಾಯಣನವರು ಪ್ರತಿ ವರ್ಷ ಬರ್ತಿದ್ದೀವಿ. ಯಾಕೆಂದ್ರೆ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಒಂದು ಅರ್ಥಪೂರ್ಣವಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ನಮಗೆಲ್ಲ ಒಬ್ಬ ಗೊತ್ತಿರೋ ಹಾಗೆ ಸ್ನೇಹಜೀವಿ ಮಂಜುನಾಥ್ ಅವರು ಯಾವುದೇ ಒಬ್ಬ ವ್ಯಕ್ತಿಯ ಕಷ್ಟ ಅಂದಾಗ ಸ್ಪಂದಿಸ್ತಕ್ಕಂತಹ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅವರ ಕಷ್ಟ ಸುಖಗಳಲ್ಲಿ ಒಬ್ಬ ಸ್ನೇಹಿತನಾಗಿ, ಮನೆಯ ಮಗನಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಜನಾನುರಾಗಿಯಾಗಿರ್ತಕ್ಕಂಥದ್ದು, ಈ ಭಾಗದಲ್ಲಿ ಎಲ್ಲರೂ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ಮಂಜು ಅವರು ನಮ್ಮೆಲ್ಲರ ಆತ್ಮೀಯರು. ಅವರ ಹುಟ್ಟುಹಬ್ಬ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಸಂಭ್ರಮ. ಇಲ್ಲ, ನಾವು ಬರಬೇಕು, ಮಂಜು ಅವ್ರ ಕಾರ್ಯಕ್ರಮ ನಾವು ಬರಬೇಕು ಅಂತ. ನಿನ್ನೆ ನನಗೆ ಮಂಜು ಅವ್ರು ಫೋನ್ ಮಾಡಿದ್ರು. ನಾನು ಇವತ್ತೆಲ್ಲೋ ಹೋಗೋದಿತ್ತು, ಅದಕ್ಕೆ ಅವ್ರು ಹೇಳಿದೆ ಮುಂಚೆನೇ ಬರೋದಾದ್ರೆ ಮುಂಚೆ ಬಂದುಬಿಡ್ತೀನಿ, ಅದಕ್ಕೊಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಯಾಕಂದರೆ ಕಾರ್ಯಕ್ರಮವನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು ಅಂತ. ಬಹಳ ಸಂತೋಷ ಆಗಿದೆ. ನಾವು ಎಲ್ಲರೂ ಕೂಡ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಅವ್ರಿಗೆ ಹೆಚ್ಚಿನ ಒಂದು ಸಾಮರ್ಥ್ಯ, ಸ್ಥೈರ್ಯ, ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಡಲಿ. ಇನ್ನೂ ಅವರಿಗೆ ಹೆಚ್ಚಿನ ಧನಕನಕಗಳು. ಯಾಕೆಂದರೆ ಸಮಾಜ ಸೇವೆ ದುಡ್ಡು ಯಾರು ತರಬೇಕು ಅಂದರೆ ಯಾರು ಕಷ್ಟದಲ್ಲಿರ್ತಕ್ಕಂಥ ಜನಗಳ ಪರವಾಗಿರ್ತಾರೆ ಅಂಥವ್ರ ಕಡೆ ಇರಬೇಕು. ಅವ್ರಿಗೆ ಸೇರಿದರೆ ಅದು ಸಮಾಜಕ್ಕೆ ಸೇರಿದ ಹಾಗೆ. ಆ ರೀತಿ ಅವ್ರಿಗೆ ಎಲ್ಲವೂ ಒಳ್ಳೆಯದಾಗಲಿ, ಅವರಿಗೆ ಅವರ ಕುಟುಂಬಕ್ಕೆ ಅಂತ ಹೇಳ್ತಾ ಇವತ್ತು ಮಂಜುನಾಥ್ ಅವರಿಗೆ ನಾವೆಲ್ಲರೂ ಕೂಡ ಶುಭವನ್ನು ಕೋರೋಣ. ನಮಸ್ಕಾರ. ನಮ್ಮ ಸೊಸೈಟಿ ಮಂಜಣ್ಣವರ ಹುಟ್ಟುಹಬ್ಬದ ದಿನಾಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಬಸವನಗುಡಿ ಕ್ಷೇತ್ರದ ಶಾಸಕರು ರವಿ ಸುಬ್ರಹ್ಮಣ್ಯವರು, ಇಲ್ಲಿ ನೆರೆದಂತ ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ನಮ್ಮ ಸೊಸೈಟಿ ಮಂಜಣ್ಣವರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀರಿ. ನಾನು ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಜನಗಳ ಮಧ್ಯದಲ್ಲಿ ಜನಗಳಿಗೆ ಸಹಾಯ ಮಾಡ್ತಾ, ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಹಬ್ಬ ಹುಣ್ಣಿಮೆಗಳಲ್ಲಿ ಸೀರೆ ಕೊಡೋದಾಗ್ಲಿ, ಕುಕ್ಕರ್ಗಳು ಕೊಡೋದಾಗ್ಲಿ, ಸ್ಕೂಲು ಫೀಸ್ಗಳು ಕೊಡೋದಾಗ್ಲಿ, ಯಾರ ಸತ್ರೆ ಹೋಗಿ ಅಲ್ಲಿ ಭಾಗಿಯಾಗಿ ಅವ್ರಿಗೆ ಒಂದು ಸಹಾಯ ಮಾಡೋದಾಗ್ಲಿ, ಅದನ್ನ ಸದಾಕಾಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ಜೋರಾಗಿ ಚಪ್ಪಾಳೆ ಮೂಲಕ ನಾನು ಅಭಿನಂದನೆ. ಅವರು ಮುಂದಿನ ದಿನಗಳಲ್ಲಿ ಅವರು ಈ ಯಾವುದೇ ಒಂದು ವಾರ್ಡ್ನಲ್ಲಿ ಅವರು ಕೌನ್ಸಿಲರ್ ಆಗ್ಬೇಕು ಅನ್ನೋದು ನನ್ನ ಸ್ವಇಚ್ಛೆ, ಆಶಯ ಕೂಡ. ನಾನು ಕೂಡ ಅವ್ರ ಜೊತೆಲಿ ಇದ್ದು ಅವ್ರನ್ನ ಗೆಲ್ಸ್ಕೊಂಡು ನನ್ನ ಜೊತೆಲಿ ಇಟ್ಕೊಂತೀನಿ ಅನ್ನೋ ರೀತಿಯಲ್ಲಿ ಹೇಳಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸೊಸೈಟಿ ಮಂಜಣ್ಣವರ ಜನ್ಮ ದಿನಾಚರಣೆ ಶುಭಾಶಯ ತಿಳಿಸ್ತಾ ನಾನು ಕರೆಸಿ ಒಂದೆರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಮುನ್ಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಗುತ್ತಾ ನಗುತ್ತಾ ಬಾಳು ವರ್ಷ ಇದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಸಂತೋಷವೇ ಉಡುಗೊರೆಯು ಉಲ್ಲಾಸದ ಸಂತೋಷವೇ ಉಡುಗೊರೆಯು ಎಲ್ಲರೂ ಚಪ್ಪಾಳೆ ಕಟ್ಟೋದ್ರ ಮೂಲಕ ಶುಭ ಕೋರೋಣ. ಶಾಸಕರಿಂದ ಗೌರವ ಸಮರ್ಪಣೆ ಅವರು ಕೂಡ ಹಾರೈಸ್ತಾ ಇದ್ದಾರೆ. 100 ವರ್ಷ ಬದುಕಪ್ಪ ಚೆನ್ನಾಗಿರೋ ಅಂತ ಹೇಳಿ.
ಅವರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ನೀವು ಆಶೀರ್ವಾದ ಇರ್ಬೇಕು ಸರ್. ನಿಮ್ಮ ಆಶೀರ್ವಾದ ಇರ್ಬೇಕು. ಎಲ್ಲ ಒಳ್ಳೇದಾಗಲಿ ಅಂತ ಸತೀಶ್ ಗೌಡರಿಂದ ಮಾಲಾರ್ಪಣೆ, ಗೌರವ ಸಮರ್ಪಣೆ ಹಾಗೂ ಸುರೇಶ್ ಅವರಿಂದ ಗೌರವ ಸಮರ್ಪಣೆ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸೊಸೈಟಿ ಮಂಜುವರ ಹುಟ್ಟುಹಬ್ಬ. ಇವತ್ತು ಎಲ್ಲ ಸ್ನೇಹಿತರು, ಈ ಬಡಾವಣೆಯ ಹಿರಿಯರು ಎಲ್ಲರೂ ಸೇರಿ ಒಂದು ಸಡಗರ ಸಂಭ್ರಮದಿಂದ ಅವರ ಮನೆಯ ಮಗನ ಹುಟ್ಟುಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗಿದೆ. ಜನಾನುರಾಗಿಯಾಗಿ ಜನಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರತಕ್ಕಂತಹ ಮಂಜುನಾಥ್ ಅವರ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಭಗವಂತ ಅವರಿಗೆ ಕುಟುಂಬಕ್ಕೆ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಕೊಟ್ಟು ಅವರಿಗೆ ಇನ್ನೂ ಒಳ್ಳೆಯ ಸ್ಥಾನಮಾನಗಳು ಲಭ್ಯ ಆಗಿ ಜನಪರವಾದಂಥ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ನಮಸ್ಕಾರ. ಓಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಶುಭ ಕೊಡ್ತೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮಣ್ಣ ಸಂಜಣ್ಣನವರು ಇಲ್ಲಿ ಇಟ್ಪುಣಲ್ಲಿ ತುಂಬ ಬಡವರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಅವರು ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಇದೆ. ಅವರ ದೇವರು 100 ವರ್ಷ ಆಯುಸ್ ಆರೋಗ್ಯ ಕೊಟ್ಟು ಅವ್ರ ಮನೆಗೆಲ್ಲ ಕುಟುಂಬಕ್ಕೆಲ್ಲ ಕೊಟ್ಟು ಕಾಪಾಡಿ ಅಂತ ನಾವು ದೇವರು ಕೇಳ್ಕೊತೀವಿ. ಈ ವರ್ಷ ಎಲ್ಲ ಗೆಳೆಯರು ಒಳ್ಳೆ ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ರು. ಇದ್ದಕ್ಕಿದ್ದಾಗೆ ನಮ್ಮ ಸ್ನೇಹಿತರು ಎಲ್ಲರೂ ಎಲ್ಲ ಬೆಳಗ್ಗೆ ಆಮೇಲೆ ಹೊರಡಿ ಇದ್ದಾರೆ. ಅದಕ್ಕೋಸ್ಕರ ಒಂದು ತಿಂಡಿ ಕಾರ್ಯಕ್ರಮ ಮಾಡಿ ಎಲ್ಲ ಸ್ನೇಹಿತರು, ಕಾರ್ಯಕರ್ತರು, ನಮ್ಮ ಬಂಧುಗಳು ಏನಿದ್ದಾರೆ ಅವ್ರ ಆಶೀರ್ವಾದ ತಗೊಂಡು ನಾವು ಆಚರಣೆ. ಸರ್, ಪ್ರತಿ ವರ್ಷ ರವಿ ಸುಬ್ರಹ್ಮಣ್ಯ ಅವರು ಬಂದು ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾರೆ. ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರು ನನಗೆ MLA ಆಗೋಕ್ಕಿಂತ ಮುಂಚೆ ಸ್ನೇಹಿತರು. ಆ ಸ್ನೇಹನ ನಾವು ಇವತ್ತು ಅವರು MLA ಆದ್ರೂ 3 ಸಾರಿ ಗೆದ್ದಿದ್ರು. ಆ ಸ್ನೇಹನ ಅವರು ಉಳಿಸ್ಕೊಂಡ್ರೆ ನಾವು ಹಂಗೆ ಉಳಿಸ್ಕೊಂಡ್ವಿ. ಓಕೆ ಸರ್. ಸೊಸೈಟಿ ಮಂಜುವರ ಹುಟ್ಟುಹಬ್ಬದ ದಿನ ಇವತ್ತು. ಏನಂದರೆ ಸರಳವಾಗಿ ಆಚರಿಸ್ಕೊತಾ ಇದ್ದೀವಿ. ಪ್ರತಿ ವರ್ಷ ಆಚರಿಸ್ತೀವಿ. ಒಂದೊಂದು 200-250 ಜನಕ್ಕೆ ಉಪಹಾರ ಮಾಡಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರು 6 ವರ್ಷಕ್ಕವರು ಬರಬೇಕು. 10:30-11 ಗಂಟೆ ಆಗುತ್ತೆ ಬರುತ್ತೆ ಅಂದರು. ಆಗಲೇ ರವಿ ಸುಬ್ರಹ್ಮಣ್ಯ ಬಂದು ಕೇಕ್ ಕಟ್ ಮಾಡಿ ಅವ್ರು ಇದು ಮಾಡಿದ್ದಾರೆ. ಸೊಸೈಟಿ ಮಂಜುವರು ನಾವು ಕೇಳ್ಕೊಳೋದು ಏನಂದರೆ 35-40 ವರ್ಷಗಳಿಂದ ಜನಗಳ ಪರವಾಗಿ ನಿಂತು ಹೋರಾಡ್ತಾ ಇರುವಂಥ ವ್ಯಕ್ತಿ ಅಂದರೆ ಪದ್ಮನಾಭನಗರ ವಾರ್ಡಿನಲ್ಲಿ ಸೊಸೈಟಿ ಮಂಜು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನಾನು ಒಪ್ಕೊತೀನಿ. ಅದರಿಂದ ನಾವು ಹೇಳೋದೇನೆಂದರೆ ಅವರಿಗೆ ಮುಂದೆ ಬರುವ ಮಹಾನಗರ ಪಾಲಿಕೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅಶೋಕ್ ಸಾಹೇಬರಲ್ಲಿ ಮನವಿ ಮಾಡ್ಕೊತೀವಿ. ಈ ಜನಗಳ ಪರವಾಗಿ ಮನವಿ ಮಾಡ್ಕೊತೀವಿ. ಇದನ್ನ ಅವರು ಮನದಾಳದಲ್ಲಿ ಇಟ್ಕೊಂಡು ಮಂಜು ಅವ್ರನ್ನ ಇದಕ್ಕಿಂತ ನಾವು ಅವ್ರಿಗೊಂದು ಕೌನ್ಸಿಲರ್ ಹಂಗೆ ಇಟ್ಕೊಳ್ಳಿ. ಕೊಡಿ ನಾ ಕೈ ಜನ್ಮದಿನದ ಶುಭಾಶಯವನ್ನು ಕೊಟ್ಟು ಸನ್ಮಾನ್ಯ ಸುರೇಶ್ ಓಕೆ ಸರ್.
ಓಕೆ ಸರ್ ಓಕೆ 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 ನಿಂತ್ಕೊಳ್ಳಿ ಸರ್ ಹೋಗಿ ಹೋಗಿ ತೆಗಿಯೋ ಅಲ್ಲಿ ನೋಡಿ ಹಾಂ ಇಲ್ಲಿ ನೋಡಿ ಓಕೆ